ಏನ ದೇವ್ರು ಎಷ್ಟು ನೀವು ನೀವು ಹಂಗ ಸುಮ್ಮನೆ ವಿಚಾರ ಮಾಡ್ರಿ. ಈ ಭೂಮಿ ಮೇಲ ಇಷ್ಟು ಪಶು ಪಕ್ಷಿ ಪ್ರಾಣಿಗಳು ಬದುಕ್ಯಾವಲ್ಲ. ನಾನು ಬಡವ ಅನ್ನುವ ಶಬ್ದ ಎಲ್ಲಾದ್ರೂ ಒಂದು ಉಚ್ಚಾರ ಆಗಿದ್ರ ಮನುಷ್ಯನ ಬಾಯಾಗಿಂದಷ್ಟ. ಯಾವ ಪಶು ಪಕ್ಷಿ ಪ್ರಾಣಿಗಳು ನಾನು ಬಡವ ಅಂತ ಬದುಕಿಲ್ಲ. ಯಾಕಂದ್ರೆ ನಿಸರ್ಗದೊಳಗೆ ಇಲ್ಲವೇ ಇಲ್ಲಲ್ಲ. ನಿಸರ್ಗದೊಳಗ ಸೂರ್ಯ ನಾನು. ಸೂರ್ಯ ಇದು ಶ್ರೀಮಂತರ ಹೊಲ, ಶ್ರೀಮಂತರ ಮನಿ, ಅರಮನೆ ಅವ್ರ 4 ಅಂತಸ್ತಿಂದ ಕಟ್ಟಿಸ್ತಾರ. ಇದು ಗುಡಿಸ್ಲ ಐತಿ, ಇವ್ರ ಅರಮನೆಗ ಅಷ್ಟ ನಾನು ಬೆಳಕ್ ಕೊಡಬೇಕು, ಗುಡಿಸಿಲೊಳಗೆ ನಿಲ್ಲ ಅಂತಂದ್ರೆ ಸೂರ್ಯ ಅಂದಾನೆ. ಹರಿವ ತಾಯಿ ಘಟಪ್ರಭೆ ಕೃಷ್ಣೆ, ಇವ್ರು ಶ್ರೀಮಂತರ ಹೊಲ ಐತಿ, ಅವ್ರಿಗೆ ಅಷ್ಟ ನಾನು ಜನಸಿಕ್ ಹಬ್ಬ ಬರ್ಬೇಕು, ಇವ ಏನ್ ಬಡು 1 ಎಕರೆ ಅದಾವ, ಇವನ್ ಹೊಲಕ್ ಹೋಗಬಾರ್ದಂತ ಘಟಪ್ರಭೆ ಎಂದಾದ್ರು ಅಂದಾಳೆ? ಅಕಸ್ಮಾತ್ ಘಟಪ್ರಭೆ ಹಂಗ ಅಂದಿದ್ರ ನಮ್ಮ ಘಟಗಳಲ್ಲಿ ಕೂಡ್ತಿದ್ವು ಅಂತ ಹೇಳಿ. ಹರಿವ ತಾಯಿಗೆ ಯಾವ ಶ್ರೀಮಂತ ಬಡವ ಅಂತಿಲ್ಲ, ಎಲ್ಲರೂ ನನ್ನ ಮಕ್ಕಳು, ಅವ್ರ ಹೊಲಕ್ ಹೋಗಿ ನಾ ಮುಟ್ಟಬೇಕು, ಅವಕ್ ಹರಿದ ಅವಕ್ ತುತ್ತಿಗೆ ಅನ್ನ ಆಗಬೇಕು ಅಂತ ಘಟಪ್ರಭೆ ಹರಿಯಕ. ಹರಿವ ನದಿಗೈತೇನೆ. ಬೀಸುವ ಗಾಳಿಗೆ ಏನಾದ್ರೂ ಬಡವ್ರ ಮನ್ಯಾಗ ಅಷ್ಟು ಸ್ಪೆಷಲ್ ಚಲೋದು ಗಾಳಿ ಒಯ್ಬೇಕು, ಚಲೋ ಶ್ರೀಮಂತರ ಮನ್ಯಾಗ ಬಡವ್ರಿಗೆ ಯಾವ್ದಾರ ಕೆಟ್ಟದ್ದು ಗಿಟ್ಟಿದ್ದು ಗಾಡಿ ಓಡಾಡಿದ್ದು ಅಂತವ್ ಬಿಡ್ಬೇಕಂತ ಯಾವ್ದಾದ್ರು ಗಾಳಿ ಒಮ್ಮೆ ಹಿಂಗ ಅಂದೈತೇನು? ನಿಸರ್ಗದೊಳಗೆ ಎಲ್ಲೇರೆ ಐತೇನೆ ಇದು ಬಡತನ ಶ್ರೀಮಂತಿಕೆ? ಈ ಬಡತನ ಶ್ರೀಮಂತಿಕೆ ನಮ್ಮ ಮನಸ್ಸಿನೊಳಗೆ ಐತಿ. ದೇವ್ರು ಸಂಪತ್ತು ಕೊಟ್ಟಾನ, ಆದ್ರೆ ಅದನ್ನ ಅರಿಯುವ ಮನಸ್ಸು ನಮಗಿಲ್ಲ ಅಷ್ಟೆ. ಒಂದು ಹುಡುಗಿ ಇತ್ತು, ಸಣ್ಣ ಹುಡುಗಿ, 4 ಜನ ಮಕ್ಕಳು, ಬಡವರು, 4 ಹೆಣ್ಣಾಗಿತ್ತು ಪಾಪ. ಅವನಿಗೆ ಹೆಣ್ಣ ಗಂಡ ಮಕ್ಕಳಷ್ಟೇ, ಬಾಳ ತಲೆ ಕೆಡಿಸ್ಕೋಬಾರ್ದು ಅದ್ರ ಬಗ್ಗೆ. ಮೊದಲೇ ಬಡವ, 4 ಮಂದಿ ಹೆಣ್ಮಕ್ಳು, ಕೊನೆಯಕ್ಕೆ ಹೆಸರು ಲಕ್ಷ್ಮಿ ಅಂತ ಹೆಸರಿಟ್ಟಿದ್ದವ್ರಪ್ಪ. ಅವ್ರ ಗೆಳತಿಯರು ಹೇಳ್ತಿದ್ರಂತ, ಆಕಿಗೆ ದೊಡ್ಡಕ್ಕೆ ಆದ್ಮೇಲೆ, ಏನು ನೀವು ಬಡವ್ರು ಅದಿರಲ್ಲ, ಅಷ್ಟು ಮಂದಿ ಹೆಣ್ಮಕ್ಳಾದ್ರು ನೀವು ಬಡವ್ರು ಅಂತ ಅಂತಿದ್ರಂತ. ಅವಾಗ ಅಕ್ಕಿ ಅಂತಿದ್ಲಂತ, ನಿಮ್ಮಪ್ಪ ಬಾಳ ಬಡವ ಅದಾನಲ್ಲ ಅಂತ. ಅವಾಗ ಹುಡುಗಿ ಅಂತಿತ್ತಂತ, ನಮ್ಮಪ್ಪ ಯಾಕೆ ಬಡವ, ನನಗ ಲಕ್ಷ್ಮಿ ಅಂತ ಹೆಸರಿಟ್ಟು ಕರಿತಾನಂದ ಮೇಲೆ, ಮಗಳ ಲಕ್ಷ್ಮಿ ಆದ ಮೇಲೆ ಬಡತನ ಹೆಂಗ್ ಬರ್ತೈತಿ ನಮ್ಮಪ್ಪಗ? ನೋಡುವ ದೃಷ್ಟಿಕೋನ ಇದು. ಮನುಷ್ಯಗ ದೇವ್ರೆಲ್ಲ ಸಂಪತ್ತು ಕೊಟ್ಟಾನ, ಇಲ್ಲಿ ಯಾವುದು ಕಡಿಮೆ ಇಲ್ಲ. ಈ ಭೂಮಿ ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು, ಇದು ಎಲ್ಲ ಇರದೇ ಇದ್ರೆ ಮನುಷ್ಯ ಬದುಕ್ಲಿಕ್ಕೆ ಆಗ್ತದೇನು ಹೇಳಿ ಭೂಮಿ ಮೇಲೆ? ಇದೆಲ್ಲವೂ ಸಂಪತ್ತು. ಆದ್ರೆ ಇದು ಸಂಪತ್ತು ಅಂತ ತಿಳ್ಕೊಳ್ಳುವ ದೃಷ್ಟಿ ಇಲ್ಲ ನಮಗಷ್ಟೇ. ಇದು ಎಲ್ಲಾ ಭೂಮಿ ಸಂಪತ್ತು, ನೀರು ಸಂಪತ್ತು, ಗಾಳಿ ಸಂಪತ್ತು ಅಂತ ತಿಳ್ಕೊಳ್ಳಾರ್ದಕ್ ಬಡತನ ಬಂದೈತೆ. ದೇಹಕ್ಕೆ ಕೊಟ್ಟಾನ ದೇವ್ರು, ಇದು ಸಂಪತ್ತಲ್ಲೇನೆ ಹೇಳಿ? ಎಷ್ಟು ಅದ್ಭುತವಾದ ಸಂಪತ್ತು ಇದು ದೇಹ. ಇದು ಎಷ್ಟು ದೊಡ್ಡ ಸಂಪತ್ತಂದ್ರ, ಈಗ ನೀವು ಮನ್ಯಾಗ ಎಷ್ಟ್ ಮಂದಿ ಇರ್ತೀರಿ? ಗಂಡ ಹೆಂಡತಿ ಅವ್ವ ಅಪ್ಪ 4 ಮಂದಿ ಇರ್ತೀರಷ್ಟೆ. 4 ಮಂದಿ ಇದ್ರೆ 4 ದಿಕ್ಕಿಗೆ ಒಂದೊಂದು ಇರುತ್ತವೆ, ಒಂದಕ್ಕೊಂದು ಹೊಂದಾಣಿಕೆ ಇರೋದಿಲ್ಲ. ಅದು ನಮ್ಮಂತ ಊರಿದ್ರ 4 ಮಂದಿ ಇರ್ತಾರ, ಹೊಡೆದಾಡ್ತಿರ್ತಾರ. ಮತ್ತ ಅವು ಕೂಡಿದ ಕುಟುಂಬ ಅಲ್ಲ, 4 ಮಂದಿ ಇರೋದು. ಅದ ನೀವು ಬೆಂಗಳೂರು ಅಂತ ಊರಿಗೆ ಹೋರಿ, ಅವ್ರು ನೀವ್ ಹೆಂಗಿರ್ತೀರಿ ಅಂದ್ರೆ, ನಮ್ ಜಾಯಿಂಟ್ ಫ್ಯಾಮಿಲಿ ರೀ ಅಂತ ಇರ್ತಾರ ಅವ್ರು. ಯಾರ್ಯಾರು ಇರ್ತೀರಿ ಅಂದ್ರೆ, ನಾವು ನಮ್ಮ ಯಜಮಾನ್ರು ಜಾಯಿಂಟ್ ಫ್ಯಾಮಿಲಿ ರೀ ನಮ್ದು ಅಂತ ಇರ್ತಾರ. ಇಬ್ಬರ ಇರೋದ ಅವ್ರದ್ದು ಜಾಯಿಂಟ್ ಫ್ಯಾಮಿಲಿ ಅವ್ರು. ಅಂದ್ರ ಮನ್ಯಾಗ 4 ಮಂದಿ ಇಷ್ಟು ಹೊಡೆದಾಡ್ತಾರ. ಇದೊಂದು ದೇಹ ಕೊಟ್ಟಾನಲ್ಲ ದೇವ್ರು, ಎಷ್ಟು ಅದ್ಭುತ ಐತಿ ಅಂದ್ರ, ಇದ್ರೊಳಗ ಎನ್ ನಂಬರ್ ಆಫ್ ಸೆಲ್ಸ್, ಇನ್ನ್ಯೂಮರಬಲ್, ಯು ಜಸ್ಟ್ ಕೆನಾಟ್ ಕೌಂಟ್. ಒಳಗ ಜೀವಕೋಶಗಳು ಎಷ್ಟು ಹುಟ್ಟಾಕತ್ತಾವ, ಎಷ್ಟು ಸಾಯಕತ್ತಾವ, ಎಷ್ಟು ಅದಾವ ಅಂತ ನಮಗ್ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನೀನು ಒಂದು ಕಟಿ ರೊಟ್ಟಿ ತುಣುಕ್ ಈ ದೇಹಕ್ಕೆ ಹಾಕಿದ್ರ ಅದು ರಕ್ತ ಆಗಿ ಎಲ್ಲ ಜೀವಕೋಶಗಳಿಗೆ ಸಪ್ಲೈ ಮಾಡೈತಿ. ಒಂದರ ಜೀವಕೋಶ ಬಂದು ನಮಗ್ ರೊಟ್ಟಿ ಮುಟ್ಟಿಲ್ಲ ಅಂತ ಏನಾರ ಕಂಪ್ಲೇಂಟ್ ಮಾಡೈತೇನೆ ಅಂದ್ರ, ಒಂದು ರೊಟ್ಟಿ ತುಣುಕ್ ತಿಂದ್ರ ಕೋಟಿ ಜೀವಕೋಶಗಳಿಗೆ ಮುಟ್ಟಿಸಿ, ಒಂದು ಜೀವಕೋಶದಿಂದಲೂ ಸಹಿತ ಒಂದು ಕಂಪ್ಲೇಂಟ್ ಬರ್ಲಾರ್ದಂಗ ನೋಡ್ಕೊಂಡೈತಲ್ಲ ದೇಹ.
What a beautiful cooperative system that God has created. ದೇವರು ನಿರ್ಮಾಣ ಮಾಡಿದ ಕೋಆಪರೇಟಿವ್ ಸಿಸ್ಟಮ್ ಇದು. ಎಷ್ಟು ಅದ್ಭುತವಾದ ದೇಹ, ಎಷ್ಟು ಚಲೋ ಮನಸ್ಸು ಕೊಟ್ಟಾನ, ಎಷ್ಟು ಚಲೋ ಬುದ್ಧಿ ಕೊಟ್ಟಾನ, ಎಷ್ಟು ಚಲೋ ಭಾವನೆಗಳನ್ನು ಕೊಟ್ಟಾನ. ಇದನ್ನ ಅರಿತು ಬದುಕಬೇಕಲ್ಲ ನಾವೆಲ್ಲ. ಇದು ದೇವರು ಕೊಟ್ಟಿದ್ದು ಸಂಪತ್ತಿ. ಅದ್ಭುತವಾದ ದೇಹ ಕೊಟ್ಟಾನ, ಅದ್ಭುತವಾದ ಬುದ್ಧಿ ಕೊಟ್ಟಾನ. ಬುದ್ಧಿ ಇರದೇ ಇದ್ರೆ ಇವತ್ತಿಷ್ಟೆಲ್ಲ ಇನ್ವೆನ್ಷನ್ಸ್, ಡಿಸ್ಕವರೀಸ್, ಸಂಶೋಧನೆಗಳಾಗ್ಲಿಕ್ಕೆ ಸಾಧ್ಯ ಇತ್ತೇನೆ? ಇವತ್ತು ನೀವು ಇಲ್ಲೇ ಕುಂತು ಮಕ್ಕಳೆಲ್ಲೋ ಇರ್ತಾರ, ವಿಡಿಯೋ ಕಾಲ್ನಾಗ ಮಾತಾಡ್ತೀರಿ. ಅವಾಗ ಒಂದು ಪತ್ರ ಬರೆದ್ರೆ ಎಷ್ಟು ದಿವ್ಸಕ್ಕೆ ಮುಟ್ತಿತ್ತು ಗೊತ್ತಿರ್ಲಿಲ್ಲ. ಇವತ್ತೆಲ್ಲೋ ಇರ್ತೀರಿ, ವಿಡಿಯೋ ಕಾಲ್ನಾಗ ಮಾತಾಡ್ತೀರಿ, ಫೋನ್ಯಾಗ ಮಾತಾಡ್ತೀರಿ. ಪುಣ್ಯಕ್ಕೆ ಈ ಫೋನ್ ಇನ್ವೆನ್ಷನ್ ಆಗಿದ್ದು ಸ್ವಾತಂತ್ರ್ಯ ಸಿಕ್ಕ ಮೇಲೆ ಆಗಿದ್ದು ಚಲೋ ಆಯ್ತು. ಸ್ವಾತಂತ್ರ್ಯಕ್ಕಿಂತ ಮೊದಲು ಏನ್ರ ಆಗಿದ್ರ ಯಾರು ಸ್ವಾತಂತ್ರ್ಯ ಹೋರಾಟಕ್ಕೆ ಬರ್ತಿರ್ಲಿಲ್ಲ. ಬ್ರಿಟಿಷರನ್ನು ಭಾರತದಿಂದ ತೊಲಗಿಸಿ ಇದನ್ನ ಅವ್ರಿಗೆ ಮುಟ್ಟುವವರೆಗೂ ಶೇರ್ ಮಾಡಿ ಒಬ್ಬರಿಗೊಬ್ಬರಂತ ಬರೀ ಇದನ್ನ ಮಾಡ್ತಿದ್ರು. ಯಾರು ಹೋರಾಟಕ್ಕೆ ಬರ್ತಿದ್ದಿಲ್ಲ ಅವಾಗ. ದೈವ ಚಲೋ ಇದ್ದಕ್ಕೆ ಇದು ಆಮೇಲೆ ಸಿಕ್ಕೈತಿ. ಬಟ್ ವಾಟ್ ಎವರ್ ಇಟ್ ಮೇ ಬಿ, ಇನ್ವೆನ್ಷನ್ ಇಸ್ ಗುಡ್. ಅಂದ್ರೆ ಒಪ್ಕೋಬೇಕಲ್ಲ, ಇವತ್ತಿಷ್ಟೆಲ್ಲ ಟೆಕ್ನಾಲಜಿ ಎಷ್ಟು ಸಹಾಯ ಮಾಡೈತಿ. ಬುದ್ಧಿ ಮನುಷ್ಯಂದು, ಕಾವ್ಯ, ಕಲೆ, ಸಾಹಿತ್ಯ, ಸಂಗೀತ ಇವೆಲ್ಲ ಬುದ್ಧಿಯ ನಿರ್ಮಾಣಗಳಲ್ಲ ದೇವರಷ್ಟು. ಇದೆಲ್ಲ ಸಂಪತ್ತಲ್ಲೇನಾಗಿದ್ರೆ ಮನಸ್ಸದೇ ಸಂಪತ್ತು. ಸಂಬಂಧಗಳದಾವ ಸಂಪತ್ತು. ಅಣ್ಣ, ತಮ್ಮ, ತಾಯಿ, ತಂದೆ, ಅಕ್ಕ, ತಂಗಿ, ಎಷ್ಟು ಇದು ದೊಡ್ಡ ಸಂಪತ್ತು ಐತಲ್ಲ. ಒಬ್ಬರಿಗೊಬ್ಬರು ಪ್ರೀತಿಸಿ ಬದುಕುವ ಸಂಪತ್ತು ಎಷ್ಟು ಅದ್ಭುತ ಸಂಪತ್ತು ಐತಿ. ನಮ್ಮ ಪ್ರೇಮ ಸಂಪತ್ತು ಅಂತ ನಮಗ್ ಅರ್ಥ ಆಗಿಲ್ಲಲ್ಲ, ಅದಕ್ಕೆ ನಮಗ್ ಬಡತನ ಬಂದೈತಿ. ಬೇಂದ್ರೆ ಹಾಡ್ದ ಏನು, ನಾನೂ ಬಡವ ನೀನೂ ಬಡವಿ. ಮತ್ತೆ ನಾನೂ ಬಡವಿ ನೀನೂ ಬಡವಿ ಆದ್ಮೇಲೆ ನಮ್ಮನ್ನ ಸ್ವತಂತ್ರ ಮಾಡಿದ್ ಯಾವುದು ಅಂದ್ರ ನನ್ನ ನಿನ್ನ ಎದೆಯೊಳಗಿರುವ ಪ್ರೇಮ ಐತೆಲ್ಲ, ಅದು ನಮ್ಮನ್ನ ಶ್ರೀಮಂತರ ಮಾಡೈತಿ ಅಂತ. ಪ್ರೇಮ ಅಷ್ಟು ದೊಡ್ಡದೈತಿ. ಒಂದು ಘಟನಾ ನಡೀತು, ಬಹಳ ಸುಂದರವಾದ ಘಟನೆ. ಪ್ರೇಮ ಎಷ್ಟು ದೊಡ್ಡ ಸಂಪತ್ತು ಮನುಷ್ಯನಿಗೆ. ಒಬ್ಬ 80 ವರ್ಷದ ಮುದುಕಿದ್ದ. ಅವನೊಂದು ದವಾಖಾನಿಗೆ ಹೋಗಿ ಅವನಿಗೆ ಕೈಗೆ ಏನೋ ಒಂದು ಗಾಯ ಆಗಿತ್ತು. ವೈದ್ಯರಿಗೆ ಹೇಳ್ದ, ಇಲ್ಲ ನನಗೊಂದು ಗಾಯ ಆಗಿತ್ತು, ಹೊಲಿಗೆ ಹಾಕಿದ್ರಲ್ಲ, ಅವ್ ಹೊಲಿಗೆ ಬಿಚ್ಚ್ರಿ, ನಾನು 9 ಗಂಟೆಗೆ ಹೋಗ್ಬೇಕು ಅರ್ಜೆಂಟ್ ಅಂತ. ಅವ ಡಾಕ್ಟ್ರಿಗೆ ಸಮಯ ಇತ್ತು. ಅವ ಕುರ್ಚಿ ಮೇಲೆ ಕುಂತು ಅವನ ಮಕ್ಕಳು ಕುಂದಿರ್ಸ್ಕೊಂಡು ಅಸಿಸ್ಟೆಂಟ್ಗೆ ಹೇಳ್ದ, ಇಲ್ಲ ಮೆಲ್ಕ ಅಜ್ಜನ್ ಇದು ಬಿಚ್ಚು, ಸ್ಟಿಚಸ್ ಬಿಚ್ಚು, ಗಾಯಕ್ಕೆ ಹೊಲಿಗೆ ಹಾಕಿದ್ವಲ್ಲ ಆ ಹೊಲಿಗೆ ಬಿಚ್ಚು ಅಂತ ಡಾಕ್ಟ್ರು ತಮ್ಮ ಅಸಿಸ್ಟೆಂಟ್ಗೆ ಹೇಳಿ ಅಜ್ಜನ ಜೊತೆ ಮಾತಾಡಕತ್ರು. ಎಷ್ಟು ಏಜ್ ಅಜ್ಜ? 80 ವರ್ಷ. ಮತ್ ನಾ 9ಕ್ಕೆ ಅರ್ಜೆಂಟ್ ಹೋಗ್ಬೇಕಂತೆಲ್ಲ, ಎಲ್ಲಿಗೆ ಹೋಗ್ಬೇಕಂತ ಮಾಡಿದ್ ನೀನು? ಇಲ್ಲ ನಾನು ನರ್ಸಿಂಗ್ ಹೋಮ್ಗೆ ಹೋಗ್ಬೇಕಾಗೈತಿ, ಹಾಸ್ಪಿಟಲ್ಗೆ ಹೋಗ್ಬೇಕು, ಇನ್ನೊಂದು ಹಾಸ್ಪಿಟ್ಲಿಗೆ. ಯಾಕೆ ಅಲ್ಲಿಗೆ ಯಾಕೆ ಹೋಗಕತ್ತಿ? ಇಲ್ಲ ನನ್ನ ಹೆಂಡತಿಗೆ ಆರಾಮಿಲ್ಲ, ನಾನು ಅಲ್ಲಿ ಹೋಗೇ ನಾಷ್ಟ ಮಾಡ್ತೀನಿ. ನಾನು ಆರಾಮಿಲ್ಲ ಅಂದ್ರೆ 5 ವರ್ಷದಿಂದ ಆಕಿಗೆ ಪ್ರಜ್ಞೆ ಇಲ್ಲ. ನನ್ನ ಹೆಂಡತಿಗೆ ಕೋಮಾದಾಗದಳಕ್ಕೆ, ಡಿಕ್ಲೈನ್ ಇನ್ ಕಾಗ್ನಿಟಿವ್ ಫಂಕ್ಷನ್ಸ್. ಆಕಿಗೆ ಏನ್ ರೋಗ ಬಂದಿತ್ತು ಅಂದ್ರೆ ಮೆಮೊರಿ ಲಾಸ್. ಅಂದ್ರೆ ಯಾರು ಎದುರು ಕುಂತಾರ, ಯಾರು ಕುಂತಾರ, ಯಾರು ಮಾತಾಡ್ತಾರ ಏನು ಅನ್ನೋ ಪ್ರಜ್ಞೆ ಇರ್ಲಿಲ್ಲ ಆಕಿಗೆ. 5 ವರ್ಷದಿಂದ ಪ್ರಜ್ಞೆ ಇರ್ಲಿಲ್ಲ ಆಕಿಗೆ. ಅವ ಡಾಕ್ಟರ್ಗೆ ಹೇಳ್ದ, ಇಲ್ಲ ನಾನು 9 ಗಂಟೆಗೆ ನನ್ನ ಹೆಂಡತಿ ಹತ್ರ ಹೋಗಿ ಆಕಿ ಜೊತೆನೆ ನಾಷ್ಟ ಮಾಡ್ಬೇಕು ನಾನು ಅಂದ. ಅವ ಡಾಕ್ಟರ್ ಕುತೂಹಲ ಅಲ್ಲ, ಆ ಮುದುಕಿಗೆ ಪ್ರಜ್ಞೆ ಇಲ್ಲ, ಕೋಮಾದಾಗದಾಳ, ನೀ ಅಕ್ಕಿ ಮುಂದೆ ಕುಂತ ಹೋಗಿ ನಾಷ್ಟ ಮಾಡ್ತಿ ಅಂತೆಲ್ಲ, ಆಕಿಗೆ ಏನ್ರ ಗೊತ್ತಾಗ್ತೈತಿ? ಆಕಿಗೇನ್ ಪ್ರಜ್ಞೆ ಐತೆ? ನೀ ಬಂದಿದ್ದು ಬಿಟ್ಟಿದ್ದು ಆಕಿಗೆ ಗೊತ್ತಾಗ್ತೈತೇನು? ಅವಾಗ ಅವ ಹೇಳ್ದ, ನೋಡು, ನನ್ನ ಇಡೀ ಆಯುಷ್ಯಗೆ ನನ್ನ ತಂದೆ ತಾಯಿ ಬಿಟ್ಟ ಮೇಲೆ ನನ್ನ ಇಡೀ ಸಂಸಾರದ ಭಾರ ಹೊತ್ತವಳಾಕಿ. ತನ್ನ ಜೀವನದ ಎಷ್ಟು ದುಃಖದ ಪ್ರಸಂಗಗಳು ಬಂದರೂ ಸಹಿತ ಅಳುನುಂಗಿ ನಗ್ನಾಕಿ ಆಕಿ. ಈಗ 5 ವರ್ಷದಿಂದ ಆಕಿಗೆ ಪ್ರಜ್ಞೆ ಇಲ್ಲ. ನಾನ್ ಆಕಿ ಹತ್ರ ಹೋಗಿ ನಾಷ್ಟ ಮಾಡೋದು ಆಕಿಗೆ ಗೊತ್ತಾಗೋದಿಲ್ಲ. ಆದ್ರೂ ನಾನ್ ಯಾಕೆ ಹೋಗ್ತೀನಿ ಅಂದ್ರ ಅಕ್ಕಿ ನನ್ನ ಗಂಡ ಅಂತ ಗುರ್ತಿಡಿಯೋ ಪ್ರಜ್ಞೆ ಆಕಿಗೆ ಇರ್ದಿದ್ರೆ ಏನಾತು, ಆಕಿ ನನ್ನ ಹೆಂಡತಿ ಅನ್ನೋ ಪ್ರಜ್ಞೆ ನನಗೈತಲ್ಲ, ಅದಕ್ಕೆ ನಾ ಹೋಗ್ಬೇಕಾಗಿತ್ತು. ಆಕೆ ನನ್ನ ಹೆಂಡತಿ ಅನ್ನೋ ಪ್ರಜ್ಞೆ ನನಗೈತಿ. ಪ್ರಜ್ಞೆ ಇಲ್ಲದವಳು ನಿಜವಾಗಿ ಪ್ರಜ್ಞಾಹೀನಳಲ್ಲ. ಪ್ರಜ್ಞೆ ಇದ್ದೂ ಸಹಿತ ನನ್ನ ಹೆಂಡತಿ ಮಾಡಿದ ಸೇವೆಯನ್ನು ಗುರುತಿಸುದಿಲ್ಲಲ್ಲ,
ನಾನು ನಿಜವಾದ ಪ್ರಜ್ಞಾಹೀನ. ಎಷ್ಟು ಸಂಬಂಧಗಳು ನೋಡಿ, ನಮ್ಮಲ್ಲಿ ಏನ್ರ ಸ್ವಲ್ಪ ಮುರಿದಿತ್ತು ಅಂದ್ರೆ ಒಗೆದು ಬಿಡ್ರೆ ಒಯ್ದಂತೆ. ಸಂಬಂಧ ಎಷ್ಟು ಗಟ್ಟಿಯಾಗಿರುತ್ತದೆ ಒಂದು ಪತಿ ಪತ್ನಿ ಅಂದ್ರ ಅವು ಸೇವಾ ಮಾಡಿರ್ತಾವ. ಒಂದ್ಸಲ ಗಂಡ ಮಕ್ಳು ಸಹಿತ ಅವಕ್ ಅಂತಿರ್ಬೇಕು, ಒಂದ್ ಸ್ವಲ್ಪ ಅಡ್ಡಾದ ಕೂಡ್ಲೇನೆ ಇವ್ ಹೊರಗೆ ನಿಂದು ಬರ್ತಾನ, ಚಂತನ ಮಕ್ಕೊಂತೇನು ಬರೀ ಅಂತಿರ್ತಾನ. ಅವ್ರ ಯಾಕೆ ಸುಮ್ನೆ ಇರ್ತಾರೆ, ಎಲ್ಲಿ ಮಕ್ಕೊಂಡಿ ನಾನು ನೋಡ್ ಬೆಳಿಗ್ಗೆ ಅದನ್ ಮಾಡಿ ಇದನ್ ಮಾಡಿ ಅಂತ ಲಿಸ್ಟ್ ಶುರು ಮಾಡ್ತಾರ ಅವ್ರು. ಅಂದ್ರ ಅವಕ್ಕೂ ಏನ್ ಚಲೋ ಮಾಡಿರ್ತಾವಲ್ಲ ಅಪ್ರಿಶಿಯೇಟ್. ಮನುಷ್ಯ ಒಂದ್ ಸ್ವಲ್ಪ ಇದನ್ನ ಅಪ್ರಿಶಿಯೇಟ್ ಮಾಡೋದ್ ಕಲಿಬೇಕು. ಯಾರು ಚಲೋ ಮಾಡಿರ್ತಾರ ಅವ್ರ ಹೆಣ್ಮಕ್ಳು ಇಷ್ಟೆಲ್ಲ ಪಾಪ. ನಿಮ್ಗ ಏನ್ ಇರ್ತೈತಿ ಅಂದ್ರ ಸ್ಯಾಟರ್ಡೆ ಸೂಟಿ ತಗೊಂತೀರಿ, ಸಂಡೇ ಸೂಟಿ ತಗೊಂತೀರಿ. ಅವಕ್ಕೇನ್ ಸ್ಯಾಟರ್ಡೆ ಸಂಡೇ ಸೂಟಿ ಇರ್ತೈತೆ? ಅವ್ ಏನಪ್ಪ ಕಂಪ್ನಿ ಹೆಂಗ್ 8 hours ಒಂದೊಂದ್ ಶಿಫ್ಟ್ ಇರ್ತೈತೆ, 8 ತಾಸ ಆದ್ಮೇಲೆ ಡ್ಯೂಟಿ ಇಲ್ಲ ಅವ್ರದ್ದು. 24/7 ಕೆಲಸ ಇರ್ತೈತಿ ಪಾಪ ಅವ್ರದ್ದು. ನೀವು ಸ್ವಲ್ಪ ಚಲೋ ಅಂತಿರ್ಬೇಕು. ಅವಕ್ಕೇನು ಶಿಫ್ಟ್ ವೈಸ್ ಕೆಲಸ ಇರುದಿಲ್ಲ. ಅವ್ರ ಕೆಲಸ ಯಾಕೆ ಮಾಡ್ತಾರ ಅಂದ್ರೆ ಶಿಫ್ಟ್ ಇಲ್ಲ, ನನ್ನ ಗಂಡ ನನ್ನ ಮಕ್ಕಳ ನಮಗೊಂದು ಗಿಫ್ಟ್ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತಾರ ಅವ್ರು. ಅವ್ರಿಗೆ ಒಂದು ಚಲೋ ಅಂತಿರ್ಬೇಕು. ಯಾವಾಗಾರ ಒಂದು ಅವ್ರ ಫೋನ್ ಮಾಡಿ ಕೇಳ್ಬೇಕು ಅಂತ ಯಾಕೆ ಅನ್ಬೇಕು, ಊಟಕ್ ಬರ್ರಿ ಊಟ ಮಾಡಿರಿ. ನೀನು ಒಮ್ಮೆ ಅನ್ಬೇಕಪ್ಪ, ಊಟ ಮಾಡಿಲ್ಲ, ಊಟ ಮಾಡಿ ನಾ ಬರೋದ್ ಲೇಟ್ ಆಗ್ತೈತಿ, ನೀ ಮಾಡಿಲ್ಲ ಅಂತಂದ್ರಿ ಖುಷಿ ಹಾಕಿರ್ತೈತಿ ಅವ್ಕ. ಇವಾಗ ಕೇಳುದಿಲ್ಲ, ಅದಕ್ಕೆ ಇದು ಬರೋದಕ್ಕಿಂತ ಮೊದಲ ಉಂಡು ಕುಂತ ಬಿಡ್ತಾರ ಅವ್ರು. ನೀವು ಫೋನ್ ಮಾಡಿ ನೋಡ್ರಿ, ಇವತ್ತು ಬೇಕಾದ್ರೆ ಪ್ರಯೋಗ ಮಾಡಿ ನೋಡ್ರಿ. ಇಲ್ಲ ನೀವು ಬರೀ ಕೂಡೆ ಉಣ್ಣನ್ ಅಂತಾರ ಅವ್ರು. ಇವು ಅನ್ಲಾರ್ದಕ್ಕ ಅವ್ ಕ್ರ್ಯಾಕ್ ಆಕೈತಿ ಅಲ್ಲಿ ಅಷ್ಟ. ಅವ್ ಇದ್ರ ಸಿಟ್ ಅವ್ರು ಏನ್ ಮಾಡ್ತಿರ್ತಾರ ಅಂದ್ರ ಬಾಂಡೆ ಸಾಮಾನ್ ಮೇಲೆ ತಿರ್ಸ್ಕೊಂತಾರ ಅವ್ರು. ಅದಕ್ಕ ನೀವು ನೋಡ್ರಿ, ಪಾತ್ರಿ ಸಾಮಾನ್ ಸ್ಟೀಲಿನ ಎಲ್ಲ ಟಾಪ್ ಹೋಗಿತಿರ್ತಾರ ತಾಯಂದ್ರ. ಅವ್ರು ಯಾಕೆ ಪಾತ್ರಿ ಸಾಮಾನು ಸ್ಟೀಲಿನ ಸಾಮಾನ್ ಮೇಲೆ ಅಷ್ಟು ಸಿಟ್ಟು ತೀರ್ಸ್ಕೊಂತಿರ್ತಾರ ಅಂದ್ರ ಅದ್ರ ಮೇಲೆ ಅವ್ರ ಯಜಮಾನ್ ಹೆಸರು ಹಾಕಿರ್ತಾರ ಅವ್ರು. ಅಂದ್ರ ಅದಕ್ಕೆ ಇಕ್ಕರ್ಸಿದ್ರ ಇದಕ್ಕೆ ಇಕ್ಕರ್ಸ್ತಾನ. ಅಷ್ಟು ಸಂತೋಷ ಆಕೈತಿ ಅವಕ್ಕೆ ಎತ್ತಿ ಹೋಗದ್ರ. ಅಂದ್ರ ಅವಕ್ಕೂ ಅನ್ಬೇಕಲ್ಲ ಒಮ್ಮೆ ಚಲೋ ಮಾಡಿ ಅಂತ. ಸಂಬಂಧಗಳು ಹೇಳೋದು, ಎ ಗುಡ್ ವೈಫ್ ಇಸ್ ಎ ಗುಡ್ ಲೈಫ್. ಎ ಗುಡ್ ವೈಫ್ ಇಸ್ ಎ ಗುಡ್ ಲೈಫ್. ಅದಕ್ಕೆ ಮನುಷ್ಯ ಸಂಬಂಧಗಳಿಗೆ ಬೆಲೆ ಕೊಡ್ಬೇಕಾಗ್ತದೆ. ಈ ಜಗತ್ತಿನೊಳಗ ನನಗ ಬಡತನ ಯಾಕೆ ಬಂದೈತಿ ಅಂದ್ರ ಈ ನಿಸರ್ಗ, ಭೂಮಿ, ನೀರು, ಗಾಳಿ, ಬೆಳಕ, ಪ್ರೇಮ, ಸಂಬಂಧ ಇವೆಲ್ಲವೂ ಶ್ರೀಮಂತ ಅಂತ ತಿಳ್ಕೊಳ್ಳಾರ್ದಕ್ ನನಗ್ ಬಡತನ ಬಂದೈತಿ ಅಷ್ಟೇ ಹೊರತು ನಾನು ನಿಜವಾದ ಬಡವ ಅಲ್ಲ. ಇದು ಗೊತ್ತಿರ್ಬೇಕಂತ. ಈ ಕೈಯೊಳಗೊಬ್ಬ ವಾಚ್ ಕಟ್ಟಿರ್ತಾನ. ಶ್ರೀಮಂತ 3 ಲಕ್ಷದ ಕಟ್ಟಿರ್ಬಹುದು, ಬಡವ 300 ರೂಪಾಯಿದೇ ಕಟ್ಟಿರ್ಬಹುದು. ಕೈಯೊಳಗ್ ಕಟ್ಟಿದ ವಾಚ್ ಏನ್ ಹೇಳ್ತಿರ್ತೈತಿ, ನೀವು ಶ್ರೀಮಂತರಿರ್ಬಹುದು, ನೀವು ಬಡವ್ರು ಇರ್ಬಹುದು, ನಾನು ಸಮಯ ಇಬ್ಬರಿಗೆ ಅಷ್ಟೇ ಹೇಳ್ತೀನಿ ಅಂತ ವಾಚ್ ಹೇಳ್ತಿರ್ತೀವಿ. ಒಬ್ಬ ತಾಯಿ ಶ್ರೀಮಂತ ಇರಬಹುದು, ಒಬ್ಬ ತಾಯಿ ಬಡವಿ ಇರಬಹುದು. ಶ್ರೀಮಂತ ತಾಯಿ ತನ್ನ ಮಗನನ್ನ ಬಂಗಾರದ ತೊಟ್ಟಿಲೆಲ್ಲ ಹಾಕಿ ತೂಗಬಹುದು. ಬಡವಿ ತಾಯಿ ಒಂದು ಜೋಪಡಿ ಒಳಗ ಹರಕ ಸೀರೆಯೊಳಗ ತೂಗಬಹುದು. ಆದ್ರ ತಾಯಿಯ ತೊಟ್ಟಿಲು ಶ್ರೀಮಂತ ಇರಬಹುದು, ಈ ತಾಯಿಯ ಜೋಪಡಿ ಬಡತನ ಇರಬಹುದು. ಆದ್ರೆ ಇಬ್ಬರು ತಾಯಿಯ ಎದೆಯೊಳಗಿರುವ ಮಮತೆ ಐತಲ್ಲ, ಅದಕ್ಕೆ ಬಡತನವೂ ಇಲ್ಲ, ಶ್ರೀಮಂತವೂ ಇಲ್ಲ, ಮಮತೆ ಅಷ್ಟೇ ಬಡತನ. ಅದಕ್ಕೆ ಮನುಷ್ಯ ಎದೆಯೊಳಗ ಪ್ರೇಮ ಇರಬೇಕು, ಸಂಬಂಧಗಳನ್ನ ಪ್ರೀತಿಸಬೇಕು. ಇದೆಲ್ಲ ಜಗತ್ತ ದೇವ್ರು ಏನು ಮಾಡಿ ಕೊಟ್ಟಾನಲ್ಲ, ಇದು ಎಲ್ಲವೂ ದಿವ್ಯ ಜೀವನ ಅಂತ ತಿಳ್ಕೊಂಡು ಬದುಕಿದ್ರೆ ಅವ ಶ್ರೀಮಂತ ಅಷ್ಟೇ. ಇದೆಲ್ಲ ಐತಲ್ಲ, ಇದನ್ನ ಅನುಭವಿಸುವ ಕಲಾ ಬೇಕಷ್ಟೇ.